ಬೆಲ್ಟ್ 2 ಸತಿ ಕಟ್ಟಾಯಿತು. ಮತ್ತು ಚೈನಾಗ ಎತ್ತಿ 2 ಅಡಿ ಮೇಲೆ ಕಿತ್ತಿದ್ರು ಚೈನ್ ಕಟ್ಟಾಗ್ಬಿಡ್ತು. ಕ್ರೈನು ಚಿಕ್ಕ ಕ್ರೈನ್ ಇದ್ರಿಂದ ಮತ್ತೆ ಅದು 3 ಸತಿ ಕಾರ್ ಮೇಲೆ ಬಿದ್ದಂಗೆ ಆಗ್ಬಿಡ್ತದೆ. ಆ ಚೈನ್ ಕಟ್ಟಾದಾಗ ಟ್ರಕ್ ಸ್ವಲ್ಪ ಜರದಂಗಾಯ್ತು, ಮೂಗು ಕೈ ಕಾಣ್ತು. ಯಾರೋ ಡಾಕ್ಟ್ರು ಏನಂದ್ರು, ಕೈಯೋ ಸ್ವಲ್ಪ ಇದು ಮುಟ್ಟದಾಗ ಪಲ್ಸಿತ್ತು ಅಂತಲೂ ಹೇಳಿದ್ರು. ಆಗಿದ್ದಕ್ಕೆ ನಾವೊಂದು 20 ವರ್ಷದಿಂದ ನೋಡಿದ್ದಕ್ಕೆ ಅವತ್ತೇ ಫಸ್ಟ್. ಇಲ್ಲೇ ಗೊತ್ತಾಯ್ತು ಸರ್, ಎಲ್ಲ ಡೆತ್ ಆಗಿದ್ರು. ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಇಲ್ಲೇ ಡೆತ್ ಆಗಿತ್ತು. ಎಲ್ಲ ಆಂಬುಲೆನ್ಸ್ ಎಲ್ಲ ಶಿಫ್ಟ್ ಮಾಡ್ಕೊಂಡ್ರಲ್ಲ ಸರ್. ಅವ್ರು ಕ್ರಿಸ್ಮಸ್ ರಜೆ ಅಂದ್ಬಿಟ್ಟು ಊರಿಗೆ ಹೋಗ್ತಿದ್ದಾರೆ. ಆಮೇಲೆ ಅಪ್ಪನಿಗೆ ಹುಷಾರಿರಲಿಲ್ಲ ಅವರಿಗೆ. ಸೊ ನೋಡ್ಕೊಂಡ್ ಬರೋಣ ಅಂತ ಊರಿಗೆ ಹೋಗ್ತಿದ್ದಾರೆ. ಈಗ ಬೆಳಿಗ್ಗೆ ಈ ಥರ ಆಗಿ ಸರ್. ಟ್ರಕ್ಗಳನ್ನ ಬೆಳಗ್ಗೆ 9 ಗಂಟೆ ಸ್ಟಾಪ್ ಮಾಡಿಸ್ಬೇಕು. ನೈಟ್ 11 ಗಂಟೆ ಮೇಲೆ ಬಿಟ್ಟರೆ 2 ವೀಲರ್ ಅವ್ರಿಗೆ, ಕಾರ್ನವ್ರಿಗೆ ಪ್ರತಿಯೊಬ್ಬರಿಗೂ ಅನುಕೂಲ ಆಗ್ತದೆ ಸರ್. ಇವ್ರೇನು ಮಾಡ್ತಾರೆ, 24 ಅವರ್ ಬಿಟ್ಟು ಬಿಡ್ತಾರೆ. ಒಂದು ಕ್ರೈನ್ ಫೆಸಿಲಿಟಿ ಇಲ್ಲ ಇಲ್ಲಿ. ಟೋಲ್ನವರು ಟೋಲ್ ಕಲೆಕ್ಟ್ ಮಾಡ್ಕೊಂತಾರೆ ಹೊರತು 2 ಅವರ್ಸ್ ಯಾವ ಬಂದಿಲ್ಲ ಇಲ್ಲಿ. ನಮ್ಮ ಲೋಕಲ್ ಜನ, ಪಬ್ಲಿಕ್ ಜನ ಕಟ್ಸಿರೋ ಕ್ರೈನ್ಗಳೇ ಹೊರತು ಟೋಲ್ನವ್ರು ಕಟ್ಸಿರಲ್ಲ. ಸುಮಾರು ನಾನು ನ್ಯೂಸಲ್ಲಿ ನೋಡಿದ ಪ್ರಕಾರ ಒಂದು 1500 1 ಇಯರಲ್ಲೇನೋ ಆಗಿದೆ ಅಂತ ಇದೆ. ರಾಜ್ಯದಲ್ಲೇ ನಂಬರ್ 1 ರಸ್ತೆ ಅಪಘಾತದಲ್ಲಿ ಇದರಲ್ಲಿ ಡೆತ್ ಆಗಿರೋದು ಈ ರೋಡು ಅಂತಲೇ ಇದೆ. ನಾನು ನೋಡಿದೆ ಅದನ್ನು ಸರ್. ಅದು ಶನಿವಾರ ಬೆಳಿಗ್ಗೆ ಅವರು ಬೆಂಗಳೂರಿಂದ ಬಿಜಾಪುರಕ್ಕೆ ಹೋಗ್ತಾಯಿದ್ರು. ಬೆಳಿಗ್ಗೆ ಒಂದು 11 ಗಂಟೆ ಸುಮಾರಿಗೆ ಈ ಥರ ಅಪಘಾತ ಆಗಿದೆ ಸರ್. ಕಾರಲ್ಲಿ ಹೋಗ್ತಾಯಿದ್ರು. ಅದು ಓಲ್ವೋ ಕಾರ್ ಸರ್. ಅದು ಇವ್ರ ಪಾಡಿಗೆ ಹೋಗ್ತಾಯಿದ್ದಾರೆ. ಆ ಕಡೆ ಕಂಟೈನರ್ ಬಂದುಬಿಟ್ಟು ಇದು ಕಾರ್ ಮೇಲೆ ಬಿದ್ದು. ಹಾಂ ಸರ್, ನಮ್ಮೂರದವ್ರು ಸರ್. ಅದು ಅವರು ಮಹಾರಾಷ್ಟ್ರದವರು. ನಮ್ಮೂರು ಬಂದುಬಿಟ್ಟು ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆ ಜತ್ ತಾಲೂಕಿನ ಮೊರಬಗಿ ಗ್ರಾಮ ಅಂತಿದೆ. ಸೊ ನಮ್ಮೂರದವರು ಇಲ್ಲಿ ಅವರು ಸಾಫ್ಟ್ವೇರ್ ಕಂಪ್ನಿ ಸರ್. ಓನ್ ಕಂಪ್ನಿ ಇದೆ. IST ಅಂತ HSR ಲೇಔಟಲ್ಲಿ ಅವರು ಒಂದು ಸಾಫ್ಟ್ವೇರ್ ಕಂಪ್ನಿ ಬಾಸ್ ಆಗಿದ್ದಾರೆ. ಸೊ ಅವರು 100 ಜನ ಕೆಲಸ ಮಾಡ್ತಿದ್ದಾರೆ. ಅವ್ರು ಇನ್ನೊಂದು ಬ್ರ್ಯಾಂಚ್ ಇದೆ ಪುಣೆಯಲ್ಲಿ ಮತ್ತು ಛತ್ತೀಸ್ಗಢಲ್ಲಿ ಬ್ರಾಂಚ್ ಇದೆ. ಸರ್ ಅವರು ಕ್ರಿಸ್ಮಸ್ ರಜೆ ಅಂದ್ಬಿಟ್ಟು ಊರಿಗೆ ಹೋಗ್ತಿದ್ದಾರೆ. ಆಮೇಲೆ ಅಪ್ಪನಿಗೆ ಹುಷಾರಿರಲಿಲ್ಲ ಅವರಿಗೆ. ಸೊ ನೋಡ್ಕೊಂಡು ಬರೋಣ ಅಂತ ಊರಿಗೆ ಹೋಗ್ತಿದ್ದಾರೆ. ಈಗ ಬೆಳಿಗ್ಗೆ ಈ ಥರ ಆಗಿ ಸರ್. ಈಗ ಕಂಟೈನರ್ ಗಾಡಿ ಬಂದು ಆ ಕಡೆ ಡಾಸ್ಪೇಟೆಯಿಂದ ಬೆಂಗಳೂರು ಕಡೆ ಹೋಗ್ತಾಯಿತ್ತು. ಬಟ್ ಒಂದು ಕಾರ್ ಚಮಕ್ ಕೊಟ್ಟರು. ಆ ಚಮಕ್ ಕೊಟ್ಟು ಅವ್ನು ಸ್ಪೀಡಾಗಿದ್ದ ಸಿಕ್ಕಾಪಟ್ಟೆ. ಅವ್ನು ಸ್ಪೀಡಾಗಿದ್ದಾಗ ರೈಟ್ ಕೇಳ್ದ ಡಿವೈಡ್ರಿಗೆ ಟಚ್ ಆಗಿ, ಈ ಹಾಲಿನ ಗಾಡಿಗೆ ಟಚ್ ಆಗಿ ಅದರಿಂದ ಬಂದು ಅಪ್ಸೈಡ್ ಆಯಿತು. ಅದ್ರ ಹಿಂದೆಗಡೆ ಅದು ಇತ್ತದು. ಹಂಗಾಗಿ ಅದ್ರ ಮೇಲೆ ಅಪ್ಸೈಡ್ ಆಯಿತು ಗಾಡಿ. ಅದು ನಾವು ಹಿಂದೆನೇ ಇದ್ದೋ ಗಾಡೀಲಿ. ಒಂದು 2-3 ಗಾಡಿ ಹಿಂದೆನೇ ಇದ್ದೋ ನಾವು. ಏನು ಸೌಂಡೇ ಇಲ್ಲ ಸರ್. ಅದು ಅಲ್ಲಿ ಅವತ್ತು ಇದರಲ್ಲಿ ಏನು ಸೌಂಡೇ ಇಲ್ಲ. ಬಟ್ ಗಾಡಿಗಳು ಅಂತ ಇನ್ ಟೈಮ್ಗೆ ನಮ್ಮ ಟೋಲ್ನವರಾಗಲಿ ಯಾರು ಆಗಲಿ ಇನ್ ಟೈಮ್ಗೆ ಯಾರೂ ಬರಲಿಲ್ಲ ಅವತ್ತು. ಅದ್ರ ಜೊತೆ ಜಾಮ್ ಕೂಡ ಆಗಿತ್ತು. ಇಲ್ಲೇ ಪಕ್ಕದಲ್ಲಿ ತಿಪ್ಕೋನಹಳ್ಳಿಲಿ ಕ್ರೈನ್ ಇತ್ತು. ಅವರೇ ಬಂದು ಎಮರ್ಜೆನ್ಸಿ ಅಂತ ಬಂದರು. ಬಟ್ ಅದು ಓವರ್ಲೋಡ್ ಇರೋದ್ರಿಂದ ಆ ಟೈಮಲ್ಲಿ ಎತ್ತಕ್ಕಾಗಲಿಲ್ಲ. ಒಂದು 2 ಅವರ್ಸ್ ಆಯ್ತು ಅವತ್ತೆಲ್ಲ ಇದು ಮಾಡೋದಕ್ಕೆ. ಏನು ಮಾಡೋಕ್ಕಾಗಲೇ ಇಲ್ಲ. ಯಾಕೆಂದರೆ ಅದು ಎರಡು ಕ್ರೈನ್ ಬಂತು. ಅದು ಕೆಪಾಸಿಟಿ ಸ್ವಲ್ಪ ಕಡಿಮೆ ಇತ್ತು. ಅದಾದಮೇಲೆ ಒಂದು 1.5 ಅವರ್ ಆದಮೇಲೆ ಒಂದು ಬೇರೆ ಕ್ರೈನ್ ಬಂತು. ಬಟ್ ಫುಲ್ ಜಾಮ್ ಆಗಿತ್ತು. ಆ ಕ್ರೈನ್ ಬರೋದಕ್ಕೂ ತುಂಬ ಸಮಸ್ಯೆ ಆಯಿತು. ಹಂಗಾಗಿ ಅದು ಬಂದಾದ ಮೇಲೆ ಅದು ಅವಾಗ ಎತ್ತಿದ್ರು. ಟೋಟಲ್ 6 ಜನ ಇದ್ದರು. ಒಬ್ಬರು ಜೆಂಟ್ಸು, 2 ಲೇಡೀಸು, ಇನ್ನು 3 ಜನ ಮಕ್ಕಳು. ಅದರಲ್ಲಿ 1 ಹುಡುಗ, ಇನ್ನಿಬ್ಬರು ಮಕ್ಕಳು, ಹೆಣ್ಮಕ್ಳು. ಯಾಕೆಂದರೆ ಕ್ರೈನು ದೊಡ್ಡ ಕ್ರೈನ್ ಇರಲಿಲ್ಲ, ಬೆಲ್ಟ್ ಇರಲಿಲ್ಲ. ಟೋಲ್ನವ್ರು ಯಾವುದೇ ಅಂತ ಕ್ರೈನ್ ತರಿಸ್ತಿಂದೆ 3 ಸತಿ ಆ ಕಾರ್ ಮೇಲೆ ಕ್ರೈನೇ ಎತ್ತಾಕ್ದಂಗೆ ಆಗ್ಬಿಡ್ತು. ಅಲ್ಲಿ ಟ್ರಕ್ಗೆ 3 ಸತಿ ಬಿದ್ದಂಗೆ ಆಯಿತು. 1 ಸತಿ 2 ಸತಿ ಬೆಲ್ಟ್ ಕಟ್ಟಾಗಿ ಬಿದ್ದಿದೆ ಸರ್. ಅದು ಎತ್ತಕ್ಕೋಗಿ ಮತ್ತೆ ಆಮೇಲೆ 2 ಅಡಿ ಮೇಲೆ ಕತ್ತಿದ್ರು, ಚೈನ ಕಟ್ಟಾಗ್ಬಿಡ್ತು. ನೀವು ಕೆಲವು ವಿಡಿಯೋಗಳು ನೋಡಿರ್ಬೋದು. ಆಮೇಲೆ ಮಗು ಕೈ ಕಾಣ್ತು. ಅದು ನಮಗೆ ಇಲ್ಲಿ ಗೊತ್ತಾಗಿರೋ ಮಾಹಿತಿ ಪ್ರಕಾರ ಒಂದು 50 ಟನ್ನು ಗಾಡಿ ಸೇರಿ 50 ಟನ್ ಇತ್ತು ಅಂತ ಮಾಹಿತಿ ಇದೆ. ನಮಗೆ ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಆ ಚೈನ್ ಕಟ್ಟಾದಾಗ ಟ್ರಕ್ ಸ್ವಲ್ಪ ಜರದಂಗಾಯ್ತು, ಮೂಗು ಕೈ ಕಾಣ್ತು. ಯಾರೋ ಡಾಕ್ಟ್ರು ಏನಂದ್ರು, ಕೈಯೋ ಸ್ವಲ್ಪ ಇದು ಮುಟ್ಟದಾಗ ಪಲ್ಸಿತ್ತು ಅಂತಲೂ ಹೇಳಿದ್ರು. ಆಮೇಲೆ ಡೆತ್ ಆಗಿದೆ. 2 ಅವರ್ ಆ ಥರ ಆಯಿತು. ಮತ್ತು ಬಿದ್ದಿದ ಮೇಲೆ ಮತ್ತೆ ಬಿಡ್ತು. ಬದುಕಿದ್ರೋ ಸತ್ತಿದ್ರೋ ಗೊತ್ತಿಲ್ಲ. ಬಟ್ ಬದುಕೋರೆ ಅಂತಲೇ ನಾವು ಎತ್ತಬೇಕಾಗಿದ್ದು ಕರ್ತವ್ಯ ನಮ್ಮದಾಗಿತ್ತು. ಅದು ಟೋಲ್ನವರು ಯಾವುದೇ ಕ್ರೈನ್ ಕೊಡದೇನೆ ತುಂಬ ಚಿಕ್ಕ ಕ್ರೈನ್ ತರಿಸಿ ಅದು ಬದುಕಿದ್ರೋ ಸತ್ತಿದ್ರೋ ಗೊತ್ತಿಲ್ಲ. ಅದು ಇನ್ನೊಂದು ಆಕ್ಸಿಡೆಂಟ್ ಆದಂಗೆ ಆಗೈತೆ. ಅದು ಒಂದು ಸತಿ ಅದು ಆಕ್ಸಿಡೆಂಟ್ ಆದರೆ ಮತ್ತೆ ಇನ್ನೊಂದು ಸತಿ ಕ್ರೈನಿಂದ ಆಕ್ಸಿಡೆಂಟ್ ಆದ ಥರ ಅದು ಕೊಲೆ ಥರ ಆಯಿತು. ತುಂಬ ಸಮಸ್ಯೆ ಇದೆ. ಹೈವೇಲಿ ನೋಡಿ, ಅಲ್ಲಿ ಬೇಕಾದ್ರೆ ಅಲ್ಲಿ ನೀವು ಕ್ಯಾಪ್ಚರ್ ಮಾಡಿ ಗುಂಡಿಗಳಿದೆ, ಯಾವುದೂ ಸರಿಯಾಗಿಲ್ಲ. ಹಂಗಾಗಿ ಆ ಆಕ್ಸಿಡೆಂಟ್ಗಳು ದಿನ ಬೆಳಗ್ಗೆ ಆಕ್ಸಿಡೆಂಟ್ ಆಗದೆ ಆಗ್ತವೆ. ಖಂಡಿತ ಸರ್. ಟೋಲರು ರೆಸ್ಪಾನ್ಸಿವ್ ಮಾಡಲಿಲ್ಲ. ಅವರು ಇನ್ ಟೈಮಿಗೆ ಬರಲೂ ಇಲ್ಲ. ಇಲ್ಲಿ ಸ್ಥಳೀಯ ಗಾಡಿಗಳನ್ನ ಕರೆಸ್ಬಿಟ್ಟು ಇದು ಮಾಡಿದ್ದಾರೆ ಹೊರತು ಟೋಲ್ನವ್ರು ತುಂಬ ಲೇಟಾಗೇ ಬಂದರು. ಅವರು ಟೋಲವ್ರದ್ದು ಬೇಜವಾಬ್ದಾರಿತನ ತುಂಬ ಇದೆ ಸರ್. ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ. ನೀವು ಯಾವುದೇ ಆಗಲಿ ಡಿವೈಡ್ರುಗಳು ಒಂದೂ ಕರೆಕ್ಟಾಗಿಲ್ಲ. ಬೇಕಾದರೆ ನೀವು ಅಬ್ಸರ್ವ್ ಮಾಡಿ. ನೀವು ಬೇಕಾದರೆ ಇಷ್ಟೆಲ್ಲ ಆದ್ರೂ ಯಾವುದೇ ರೀತಿ ಟೋಲ್ನವರು ಜವಾಬ್ದಾರಿ ತೊಗೊಳಲ್ಲ. ಏನು 2 ಕಡೆ ಫುಲ್ಲು ಜಾಮ್ ಆಗಿಬಿಟ್ಟು ಈ ಕಡೆ ಆ ಕಡೆ ಎಲ್ಲ ಓಡಾಡ್ಬಿಟ್ರು. ಏನು ಒಂದು ಬೇಗೂರು ಐತಲ್ಲ, ಅಲ್ಲೆಲ್ಲ ಸುತ್ತಾಕೊಂಬಂದ್ಬಿಟ್ರು. ಹೋಗೋರಿಗೆ ಭಾರಿ ತೊಂದರೆ ಆಗ್ಬಿಡ್ತು. ಪಾಪ ಅವರು ಆ ಥರ ಆಗಿ 6 ಜನ ಹಿಂಗಾಗೋ ಈ ಥರ ಒಬ್ಬೊಬ್ರು ಆಗಿತ್ತು ಈ ಥರ 6 ಜನ ಇವತ್ತೇ ಫಸ್ಟು.
6 ಜನ ಒಬ್ಬೊಬ್ಬರೇ ಎಲ್ಲೆಲ್ಲ ಒಂದು ಆಗಿತ್ತು. ಅಂದರೆ ಜೀವ ಈ ಸರ್ಕಲಾಗಿ ಯಾವತ್ತೂ ಜೀವ ಹೋಗಿಲ್ಲ. ಅಲ್ಲಿ ಅದೇ ರೋಡ್ ಪಡು ದಾಟ್ಬೇಕಾದ್ರೆ ಒಬ್ಬೊಬ್ರಿಗೆ ಆಗಿತ್ತು ಅಷ್ಟೇ. 2-3 ತಲೆಮಾರಿಂದನೂ ಈ ಥರ ನೋಡಿರಲ್ಲ ಸರ್. ಈ ಹೈವೇರ್ದೇನಪ್ಪ ಅಂದರೆ ಈಗ ಸುಮಾರು 3-4 ತಿಂಗಳಾಯಿತು ಸರ್ವಿಸ್ ರೋಡು ಅಂತ ಮಾಡಿ. ಸರ್ವಿಸ್ ರೋಡು ಸ್ಟಾಪ್ ಮಾಡಿಬಿಟ್ಟವ್ರೆ. ಸರ್ವಿಸ್ ರೋಡು ಇದು ಮಾಡಿಲ್ಲ. ಜನಗಳಿಗೆ ಏನಾದ್ರು ಇತ್ಲಿಂದನೂ ಡೌನು ಸರ್. ಅನ್ಕೋ ಈಗ ಒಂದು ಹೈವೇ ರೋಡು ಅಂತ ಅಂದಮೇಲೆ ಒಂದು ಕ್ಲಿಯರ್ ಮಾಡಿಕೊಡ್ಬೇಕು. ಏನು ನಾವು ಲೆವೆಲಾಗಿ ರೋಡ್ ಮಾಡಿಕೊಡ್ಬೇಕು, ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು. ಇದು ನೆನ್ನೆ ನಡೆದಿದ್ದ ದುರ್ಘಟನೆ ಭಾರಿ ಅನಾಹುತ ಸರ್. ಏನು ಅಂದರೆ ಪಾಪ ಮಗು ನೋಡಿ ನಮ್ಮ ಜೀವಮಾನದಾಗ ಯಾವ ವರ್ಷ ನಾವು, ಯಾಕೆಂದ್ರೆ ನಾವು ಇಲ್ಲೇ ಸ್ಥಳೀಕರಾಗಿರ್ತಕ್ಕಂಥ ಯಾವ ವರ್ಷವೂ ನೋಡಿಲ್ಲ ಸರ್. ಆ ಥರ ಸಂಭವ ಘಟನೆ ಆಗ್ಬಿಟ್ಟೈತೆ. ಮತ್ತು ಒಂದು ಏನಪ್ಪ ಅಂತ ಅಂದರೆ ವೆಹಿಕಲ್ಗಳು ಸಂಡೇ ಮಂಡೇ ಶನಿವಾರ ಭಾನುವಾರ ಬಂತು ಅಂದರೆ ವೆಹಿಕಲ್ ಸಿಕ್ಕಾಪಟ್ಟೆ ವೆಹಿಕಲ್ ಸರ್. ಒಂದು ಇದಿಲ್ಲ, ಏನೋ ಹೈವೇ ರೋಡ್ಗೆ ಒಂದು ಹೈವೇ ಭದ್ರತೆ ಇಲ್ಲ, ಈ ಸರ್ಕಲ್ಗಳಿಗೆ ಪೊಲೀಸ್ನವ್ರು ಭದ್ರತೆ ಇಲ್ಲ, ಹೋದಂಗೆ ಬಂದಂಗೆ. ಆಮೇಲೆ ಇನ್ನೂ ಒಂದು ರೂಲ್ಸ್ ಹೈವೇ ಏನು ಮಾಡಬೇಕು ಗೊತ್ತಾ ಸರ್, ಪ್ರತಿದಿನವೂ ಅಷ್ಟೇ ಟ್ರಕ್ಗಳನ್ನ ಬೆಳಗ್ಗೆ 9 ಗಂಟೆ ಸ್ಟಾಪ್ ಮಾಡಿಸ್ಬೇಕು. ನೈಟ್ 11 ಗಂಟೆ ಮೇಲೆ ಬಿಟ್ಟರೆ 2 ವೀಲರ್ವ್ರಿಗೆ, ಕಾರ್ನವ್ರಿಗೆ ಪ್ರತಿಯೊಬ್ಬರಿಗೂ ಅನುಕೂಲ ಆಗ್ತದೆ ಸರ್. ಇವ್ರೇನು ಮಾಡ್ತಾರೆ 24 ಅವರ್ ಬಿಟ್ಟುಬಿಡ್ತಾರೆ. ಇತ್ತ ಬೆಳಗ್ಗೆ ಟೈಮು ಸ್ಕೂಲ್ ಗಾಡಿಯರು ನೆನ್ನೆ ಒಂದು ಅನಾಹುತ ಸಹ ಇತ್ತು ಸರ್. ಕುಲವನಹಳ್ಳಿಗೆ ಇದು SLR ಸ್ಕೂಲ್ ವ್ಯಾನು ಅದೇ ಆಯಿತು. ಟ್ರಕ್ನೂ ಇದನ್ನು ಮಾಡ್ಬಿಟ್ಟು ಓವರ್ಟೇಕ್ ಮಾಡಿಬಿಟ್ಟು ಸುಮಾರು ಒಂದು 40 ವಿದ್ಯಾರ್ಥಿ ಇದ್ರು ಸರ್. ಅದು ಏನಪ್ಪ ಅಂದರೆ ಅವ್ರಿಗೆ ಅದೃಷ್ಟ ಚೆನ್ನಾಗಿತ್ತು. ಏನು ಮಕ್ಳಿಗೆ ಏನೂ ಆಗಿಲ್ಲ ಸರ್. ಇನ್ನೊಂಚೂರು ಸ್ಪೀಡಾಗಿ ಹೊಡೆದಿದ್ರೆ 40 ಜನ ಮಕ್ಕಳನ್ನ ಉಳಿತಿಲ್ಲ ಸರ್. ಇಲ್ಲೇ 1 ಕಿಲೋಮೀಟ್ರ್ ಮುಂದೆ ಆಗಿರೋದು. ಚಾಲಕರು ಕಂಟ್ರೋಲ್, ಅವ್ರದ್ದು ಓವರ್ ಸ್ಪೀಡ್ ಕಂಟ್ರೋಲ್ ಇಲ್ಲ ಅವ್ರದ್ದು. ಹೆವಿ ಗಾಡಿಗಳು ಜಾಸ್ತಿ, ಹೆವಿ ಗಾಡಿಗಳು ಕಂಟ್ರೋಲಾಗಿ ಹೋಗ್ಬೇಕು. ಸ್ಪೀಡು ಜಾಸ್ತಿ, ಓವರ್ ಸ್ಪೀಡು. ಸಣ್ಣ ವೆಹಿಕಲ್ಗಳಿಗೆ ನೋಡಿ ಈ ಥರ ತೊಂದರೆ ಆಗ್ತದೆ. ಏನೂ ಮಾಡೋಕ್ಕಾಗಲಿಲ್ಲ. ಅದು 2 ಅವರ್ಸು ಕ್ರೇನ್ ಅಂತ ಹೆವಿ ಲೋಡ್ ಇತ್ತಲ್ಲ, ಅದು ಎತ್ತಕ್ಕಾಗಲಿಲ್ಲ. ಚಿಕ್ಕ ಕ್ರೇನ್ಗಳು ಈ ಟೋಲ್ನವರು ಬರಲೇ ಇಲ್ಲ ಅವರು ಸಮಯಕ್ಕೆ. ಅವ್ರು ಎತ್ತಕ್ಕಾಗಲಿಲ್ಲ. 2 ಅವರ್ಸ್ ಅದರೊಳಗೆ ಕಂಟೈನರ್ ಎಡೆನೇ ಇದ್ರು ಅವರು. ಏನು ಮಾಡೋಕ್ಕಾಗುತ್ತೆ ಹೇಳಿ, ಓವರ್ಲೋಡ್. ಅದು ಟೆನ್ನೇಜ್ ಜಾಸ್ತಿ ಇರೋ ದೇಶದಿಂದ 2 ಕ್ರೇನ್ ಬಂದ್ರೂ ಅದು ಎತ್ತಕ್ಕಾಗಲಿಲ್ಲ. ಆಮೇಲೆ ಬೇರೆ ಕ್ರೇನ್ ಬಂದು ಇದು ಮಾಡಿದ್ರು. ಡಿವೈಡರು ಹೈಟ್ ಮಾಡಬೇಕು ಅವರು. ಹಮ್ಸ್ಗಿಂತ ಡಿವೈಡರ್ ಹೈಟ್ ಮಾಡಬೇಕು. ಈ ಸರ್ಕಾರ ಇದಕ್ಕೆ ಅವರೇ ಹೊಣೆ. ಅವರು ಎಚ್ಚರಿಕೆ ತಗೊಬೇಕು. ಇಂಜಿನಿಯರ್ಗಳೆಲ್ಲ ಪ್ಲ್ಯಾನಿಂಗ್ ಮಾಡ್ಕೊಬೇಕು ನೀಟಾಗಿ. ಇದು ಗಾಡಿ ರೋಡ್ಗಿಂತ ಹೈಟು ಇರಬೇಕಲ್ಲ ಕೂಡ. ಇದು ಸಮಕ್ಕಿದೆ ನೋಡಿ, ಸೇಮು. ಆ ರೋಡು ಈ ರೋಡು ಅತ್ಲಿಂದ ಇತ್ತ ಕಡೆಗೆ ಬರ್ತವೆ, ಈ ಕಡೆಯಿಂದ. ದಯವಿಟ್ಟು ಇದು ಟೋಲರ್ ಆಗ್ಬೋದು, ಇಲ್ಲಾಂತಾರೆ ಸರ್ಕಾರ ಆಗ್ಬೋದು, ಇದು ಗಮನ ಹರಿಸಿ ಸ್ವಲ್ಪ ಬೇಗನೆ ಆದಷ್ಟು ಕೆಲಸ ಇದೊಂದು ಮುಗಿಸ್ಕೊಂಡು ಕೊಟ್ಟರೆ ಎಷ್ಟೋ ಜೀವಗಳು ಬದುಕ್ತವೆ. ಯಾಕೆಂದರೆ ಪ್ರತಿ ವೀಕೆಂಡಲ್ಲೂ ಒಂದಲ್ಲ ಒಂದು ಆಕ್ಸಿಡೆಂಟ್ ಅಂತ ಕಂಪಲ್ಸರಿ ಆಗ್ತಾನೆ ಇರುತ್ತೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.